ಶಿವರಸೇನ ಅಂತ ಕೇಳಿದ್ದೇವೆ. ನಾವೇ ಸರಿ. ಓಲಗ ಹುಟ್ಟಂತ ಪರಿ ಈ ಕಾಶ್ಮೀರ ದೇಶವನ್ನು ಆಳಿಕೊಂಡು ಬಂದಿದ್ದೇನೆ. ಪ್ರಜೆಗಳೆಲ್ಲರೂ ಸದ್ಧರ್ಮಿಗಳಾಗಿದ್ದು ಸತ್ಯವಂತರಾಗಿದ್ದಾರೆ. ಪ್ರಜೆಗಳ ಆಚಾರ ವಿಚಾರಗಳ ಕುರಿತು ಕೇಳುವುದು ನಮ್ಮ ಪದ್ಧತಿ. ಅಂದೇ ಇಂದು ಓಲಗದಲ್ಲಿದ್ದಾಗ ದೂತನೋರ್ವನ್ನು ಬಂದು ತಿಳಿಸಿದ್ದಾನೆ. ಯಾರೋ ಮೀನಾಕ್ಷಿ ಅಂತೆ ಸೇನಾ ಸಮೇತ ಬಂದು ಕಾಶ್ಮೀರಕ್ಕೆ ದಾಳಿ ಇಟ್ಟಿದ್ದಾಳೆ. ಈ ಮಾತನ್ನು ಕೇಳಿದರೆ ದೂತನೆಂಬುದ ಕೇಳಿ ಬರದೆ ಇನ್ನೇಕೆ ತಡ, ತೆರಳುತ್ತೇನೆ. ಎಲಕ್ಕೆ ಹೇಳು ಹೆಣ್ಣು ತಾಗಿದ್ದೈ ಅದಿಲ್ಲದೆ ಮಾಡಿದ ತಪ್ಪಿಗೆ ಕ್ಷಮೆ ಯಾಚಿಸಿ ಹಿಂದೆ ತೆರಳು. ಎನ್ನ ರಾಜ್ಯ ಎಲ್ಲ ರಾಜ್ಯ ಕುಲವನ್ನು ಮುಲ್ಲ ಕೇಳುವೆ ಯಾಕೆ ಮರಿದೆ ಕೇಳುವೆ ಯಾಕೆ ಮರಿದೆ ಹೆಣ್ಣು ನನ್ನಂತ ಗಂಡುಗಳಿಗೆ ಗಣ್ಯವಲ್ಲ. ನೀನು ಗಂಡುಗಳಿಯೋ ಅಥವಾ ಗಂಡನೋ? ಯುದ್ಧದಲ್ಲಿ ತಿಳಿಯುತ್ತದೆ. ನಿಲ್ಲಿ ಯುದ್ಧಕ್ಕೆ. ಇದೇನಾಗು भापुरे धरणी पराक्रमे बापुरे भापुरे धरणी पराक्रमे बापुरे बापुरे धरणी पराक्रमे
ಧರ್ಮವನ್ನು ಈಕೆಯಲ್ಲಿ ತೋರಿಸಬೇಡ. ನಾರದ ಮುನಿಗಳೇ, ನಿಮ್ಮಂತಹ ಮಹಾತ್ಮರು ಯುದ್ಧ ಕ್ಷೇತ್ರಕ್ಕೆ ಬಂದು ಯುದ್ಧವನ್ನು ನಿಲ್ಲಿಸಿ ಎಂದು ಹೇಳುತ್ತಿದ್ದೀರಲ್ಲ, ನಾನು ಯಾಕೆ ಈಕೆಯೊಂದಿಗೆ ಯುದ್ಧ ಮಾಡಬಾರದು? ಅದಕ್ಕೆ ಕಾರಣ ಉಂಟು. ಏನದು? ಅಂದರೆ ಪರಮ ಸಾಹಸಿಯಾದ ಈ ಮೀನಾಕ್ಷಿ ನಿನ್ನ ಮಗಳಾದ ಕಾಂಚನಮಾಲೆಯ ಮಗಳು. ಹೌದಯ್ಯ, ಅಂದರೆ ನಿನ್ನ ಮೊಮ್ಮಗಳು. ಹೌದು ಸ್ವಾಮಿ. ಈಗಾಗಲೇ ಹಲವಾರು ದೊರೆಗಳನ್ನು ಗೆದ್ದು ಬಂದಿದ್ದಾಳೆ. ನೀನು ಯಾರು ಏನೆಂಬುದು ಈಕೆಗೆ ತಿಳಿದಿಲ್ಲ. ನಾರದ ಮುನಿಗಳೇ, ಈಕೆ ನನ್ನ ಮೊಮ್ಮಗಳೇ. ತಿಳಿಯದೆ ನಾನು ಈಕೆಯನ್ನು ಬೈದು ನಿಂದಿಸಿದ್ದೇನೆ. ಆಕೆ ಸಿಟ್ಟುಕೊಂಡಿರಬಹುದು. ನೀವೇ ಸಮಾಧಾನ ಪಡಿಸಬೇಕು ಮುನಿವರ್ಯ. ಶೂರಸೇನ, ಆಕೆಯನ್ನು ನಾನು ಸಮಾಧಾನ ಪಡಿಸುತ್ತೇನೆ, ನೀನು ಚಿಂತಿಸಬೇಡ. ಹಾಗೇ ಆಗಲಿ. ಮಗಳೇ ಮೀನಾಕ್ಷಿ. ಸ್ವಾಮಿ ನಾರದ ಮುನಿಗಳೇ, ನಿಮ್ಮ ಚರಣಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಮಗಳೇ ಮೀನಾಕ್ಷಿ, ಈ ಧರೆಯಲ್ಲಿರುವ ಅರಸು ಮಕ್ಕಳು ಎಲ್ಲರಂತೆ ಈ ಶೂರಸೇನನೆಂದು ಭಾವಿಸಬೇಡ. ಈತ ಮಹಾಶೂರನಾಗಿದ್ದಾನೆ, ಸಜ್ಜನನಿದ್ದಾನೆ, ಸತ್ಯ ಧರ್ಮವಂತನಾಗಿದ್ದಾನೆ, ಅಲ್ಲದೆ ನಿನ್ನ ತಾಯಿಯ ತಂದೆಯಾಗಿದ್ದಾನೆ. ಓಹೋ, ಅಂದರೆ ನಿನ್ನ ಅಜ್ಜನೊಂದಿಗೆ ಯುದ್ಧ ಮಾಡಿದ ತಪ್ಪಿಗೆ ಆತನ ಕಾಲಿಗೆರಗಿ ಕ್ಷಮೆಯಾಚಿಸು. ನಿನಗೆ ಶುಭವಾಗಲಿ. ನಾನಿನ್ನು ಬರುತ್ತೇನೆ. ನಮೋ ನಮಃ. ತನುಜರಂಗಳನಿತ್ತು ಜಾಣಗೆ ಎರಗಲ ತರಣೆಯನು ತೊಳ್ಗಿ ಮರದಿಯರು ಜವತಾಳಿ ನುಡಿದನು ಜನಪ ಮೋಹದಲ್ಲಿ. ಅಜ್ಜಯ್ಯ, ನಾನು ತಿಳಿಯದೆ ಮಾಡಿದ ಸರ್ವ ಅಪರಾಧಗಳನ್ನು ಮನ್ನಿಸಬೇಕು. ನಿಮ್ಮ ಚರಣಗಳಿಗೆ ವಂದಿಸಿಕೊಂಡಿದ್ದೇನೆ. ಧನುಷರಗಳನ್ನು ಸಮರ್ಪಿಸಿದ್ದೇನೆ. ಮಗಳೇ, ಎದ್ದೇಳು. ಇದರಲ್ಲಿ ನಿನ್ನ ತಪ್ಪೇನಿಲ್ಲ. ನಿನ್ನ ಕೀರ್ತಿವಾರ್ತೆಯನ್ನು ನಾರದ ಮುನಿಗಳಿಂದ ತಿಳಿದೆ. ಆದುದೆಲ್ಲ ದೈವ ಇಚ್ಛೆ. ಇನ್ನು ನನ್ನ ಅರಮನೆಗೆ ಬಂದು 4 ದಿವಸ ಇತ್ತು.